ಕಿಂಗ್ ಆಗಿದ್ದೆ. ಸೊ ಯಾರಾದ್ರೂ ಪನಿಷ್ಮೆಂಟ್ ಲಿತ್ರ ಕಿಂಗ್ ಆಗಿದ್ದಾನಂದ್ರೆ ಮಬ್ಬ, ಲೂಸು, ಹಾಪು, ಮೆಂಟಲು ಅಂತಾರೆ. ನಾನು ರಿಯಲ್ ಫ್ಯಾಕ್ಟ್ ನನ್ ಜೊತೆ ನಡೆದಿರೋಂತ ಒಂದು ಕತೆ ತಗೊಂಬಂದಿದ್ದೀನಿ. ನೀವ್ ಹೇಳ್ತೀರಿ ಹೌದಪ್ಪ ನೀನ್ ರಾಜನೇ ಅಂತ ಹೇಳಿ. ನಾನ್ ಕಾಲೇಜಲ್ಲಿ ಸ್ಟಡಿ ಮಾಡ್ಬೇಕಾದಾಗೆ 9 ರೂಪಾಯಿ ಕಾರ್ಡು, 15 ರೂಪಾಯಿ ಕಾರ್ಡು, 28 ರೂಪಾಯಿ ಕಾರ್ಡು, 50 ರೂಪಾಯಿ ಕಾರ್ಡು, 98 ರೂಪಾಯಿ ಕಾರ್ಡ್, ಈ ತರ ಎಲ್ಲ ಕಾರ್ಡ್ ಇರೋದು. ನಿಮಗೆ ಗೊತ್ತಾ ಯಾವ ಕಾನ್ಸೆಪ್ಟ್ ಹೇಳ್ತಿದ್ದೀನಿ ಅಂತ? ಯಾ, ಯು ಆರ್ ಕರೆಕ್ಟ್. ಸ್ಕ್ರಾಚ್ ಕಾರ್ಡ್. ಆ ಕಾರ್ಡ್ ನಿಂದ ಏನಾದ್ರು ನಾವು ಸ್ಕ್ರಾಚ್ ಮಾಡಿದ್ರೆ ಏನ್ ಸಿಗೋದು ಹೇಳಿ? ಕ್ಯಾನ್ಸರ್. ಅದು ಒಂದ್ ಕಡೆ ಆಯ್ತು. ನಮಗೆ ಆಕ್ಚುಲಿ ಇಂಟರ್ನೆಟ್ ಸಿಗೋದು ಮೊಬೈಲ್ಗೆ. ಅವಾಗೆ 100 MB ಪರದಾಡ್ತಿದ್ದೆ ಕಣ್ರಿ. ನನಗೆ ಹೈಯೆಸ್ಟ್ ಕ್ವಾಲಿಟಿ ವಿಡಿಯೋ ಅಂದ್ರೆ 360p ಆಗಿತ್ತು. ಅಂಡ್ ಮೂವಿ ವಾಸ್ ಅಬೌಟ್ 100 to 200 MB. ನನಗೆ ಅವಾಗ ಒಂದು ಡ್ರೀಮ್ ಇತ್ತು ಕಣ್ರಿ. ಏನಪ್ಪ ಅವಾಗಿನ ಡ್ರೀಮ್ ಅಂದ್ರೆ 98 ರೂಪೀಸ್ ರೀಚಾರ್ಜ್ ಮಾಡಿಸ್ಬೇಕು. 98 ರೂಪೀಸ್ ಏನಾದ್ರು ನಾನು ರೀಚಾರ್ಜ್ ಮಾಡಿಸಿದ್ರೆ ನಾನು ದೇವರು. ನನ್ಕಿಂತ ಶ್ರೀಮಂತ ಯಾರು ಇಲ್ಲ. ಅದು ಯಾವಾಗ ತನ ಇರೋದು ಅಂದ್ರೆ ಒಂದಿನ ಅಥವಾ 2 ದಿನ. ಏನಾಗ್ಬಿಡೋದು ಅಂದ್ರೆ ಈ 98 ರೂಪೀಸ್ ರೀಚಾರ್ಜ್ ಮಾಡಿರ್ತೀವ. ಸೊ ಇಂಟರ್ನೆಟ್ ಇದೆ ಅಂತೇಳಿ ನನ್ನ ಫೋನಲ್ಲಿ ಇಂಟರ್ನೆಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ. ಅದು ಕೀಪ್ಯಾಡ್ ಅಲ್ಲಿ. ಅವಾಗ ಅದು ನನ್ನ ಕಡೆ ಇರೋದು ಚೈನಾ ಸೆಟ್ G5 ಅಂತ. ಅದು 5 ಸಿಮ್ಮಿನ ಚೈನಾ ಸೆಟ್ ಮೊಬೈಲ್ ಕಣ್ರಿ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದನೇದು ಬಂದ್ಬಿಟ್ಟು ಅದ್ರಲ್ಲಿ 5 ಸಿಮ್ ಹಾಕ್ಬೋದಂತ, ಎರಡನೇದು ಬಂದ್ಬಿಟ್ರು ಸೌಂಡ್ ಮಾತ್ರ ಮುಕ್ಳಿಯರೆ. ನಾನು ಅದರಲ್ಲಿ 98 ರೂಪೀಸ್ ರೀಚಾರ್ಜ್ ಮಾಡಿದೀನಿ ಅಂತ ಇಂಟರ್ನೆಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಬಡ್ಡಿ ಮಗಂತ ಅದು ಇಂಟರ್ನೆಟ್ ಖಾಲಿ ಆಗಿ ಹೋಗಿ ನನ್ನ ರೀಚಾರ್ಜ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಹೋಗ್ಬಿಡುತ್ತೆ ಕಣ್ರಿ. ಅಂದ್ರೆ ಕಾಲ್ ಮಾಡೋದಕ್ಕೆಲ್ಲ ರೀಚಾರ್ಜ್ ಮಾಡಿಸ್ತಿದ್ವಲ್ಲ ಅದೆಲ್ಲ ಖತಮ್, ಟಾಟಾ ಬಾಯ್ ಬಾಯ್ ಅನ್ಬಿಡೋದು. ಎಷ್ಟು ಹುರಿದೋಗ್ಬಿಡುದು ಗೊತ್ತಾ? ನಮ್ ನೆಕ್ಸ್ಟ್ ಟಾಸ್ಕ್ ಏನಿತ್ತು ಅಂದ್ರೆ ಆಲ್ಮೋಸ್ಟ್ 1 ಲೀಟರ್ 2 ತಾಸು ಕಸ್ಟಮರ್ ಫೋನ್ ಮಾಡಿ ಅದು ಹೆಂಗ್ ಇಂಟರ್ನೆಟ್ ಹೋಯ್ತು ಅಂತ. ನಾನು ಯೂಸ್ ಮಾಡಿಲ್ಲ, ನನಗೆ ದುಡ್ಡು ವಾಪಸ್ ಹಾಕಿ, ನಾನು ನೋಡಿದೀನಿ ಇಂಟರ್ನೆಟ್ ಇತ್ತು, ನೀವೇನೋ ಸ್ಕ್ಯಾಮ್ ಮಾಡ್ತಿದ್ದೀರಾ, ಪ್ಲೀಸ್ ನಾನು ದುಡ್ಡು ವಾಪಸ್ ಹಾಕಿಲ್ಲ, ನಾ ಕಂಪ್ಲೇಂಟ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತೇಳಿ 2 ತಾಸು ಕಸ್ಟಮರ್ ಜೊತೆನ ಕೊರಿತಾ ಇದ್ವಿ. ನಾನು ಮೇನ್ ಆಗಿ ಕಸ್ಟಮರ್ ಕೇರ್ ಜೊತೆ ಏನ್ ಕೇಳ್ತಿದ್ನಂದ್ರೆ ನನ್ನ ಇಂಟರ್ನೆಟ್ ಹೆಂಗ್ ಖಾಲಿ ಆಯ್ತು ಅಂತ. ಅಂತದೇನ್ ನೋಡಿದೆ ನಾನು ಇನ್ನ ನೋಡಕ್ಕೆ ಶುರು ಮಾಡಿರ್ಲಿಲ್ಲ ಕಣ್ರಿ. ಆಗ್ಲೇ ಇಂಟರ್ನೆಟ್ ಎಲ್ಲ ಖಾಲಿ ಹೋಗಿ ರೀಚಾರ್ಜ್ ಬ್ಯಾಲೆನ್ಸ್ ಕೂಡ ಖಾಲಿ ಆಗ್ಬಿಡೋದು. ನಾನು ಕಾಲ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಥ್ಯಾಂಕ್ಸ್ ಟು ದಟ್ 198 ನಂಬರ್, ನನ್ನ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನೀವು ಏನ್ ನೋಡಿದ್ರು ಬರೇ 198 ಕಾಣೋದು. ಅವಾಗೆ ಬರೇ ಕಸ್ಟಮರ್ ಕೇರ್ ಜೊತೆನೆ ಮಾತಾಡ್ತಿದ್ದೆ ನಾನು ಅವಾಗೆ. ಕರೆನ್ಸಿದು ಮತ್ತೆ ಇಂಟರ್ನೆಟ್ದು ಒಂದ್ ಕಡೆ ಪ್ರಾಬ್ಲಮ್ ಕಣ್ರಿ, ಎಲ್ಲ ಲಿಮಿಟೆಡ್ ಆಗಿರೋದಾ. ಇನ್ನೂ ಒಂದು ಬಂದ್ಬಿಟ್ಟು ಕಾಲೇಜ್ ಸೈಡ್. ಕಾಲೇಜಲ್ಲಿ ಬರೇ ನಿದ್ದೆ ಬರೋದು. ನಿದ್ದೆ ಮಾಡಿ 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 ಕಂಪ್ಲೇಂಟ್ ಹೋಗೋವು. ಲೆಕ್ಚರರ್ಸ್ ಗಳಿಗೂ ಸಾಕಾಗಿ HOD ತನ ಕೂಡ ಕಂಪ್ಲೇಂಟ್ ಹೋಗಿತ್ತು ನಂದು. ಕ್ಲಾಸ್ನಾಗಿರೋರು ಎಲ್ರು ಮತ್ತೆ ಹಾಸ್ಟೆಲ್ ನಲ್ಲಿ ಇರೋರು ಎಲ್ಲರೂ ನನಗೇನಂತಿದ್ರು ಅಂದ್ರೆ ಮಬ್ಬ, ಕುಂಭಕರ್ಣ, ಉಪಯೋಗಿಲ್ಲ, ನಾಲಾಯಕು, ಹಿಂಗೆಲ್ಲ ಬೈತಿದ್ರು. ಆದ್ರೆ ಆಕ್ಚುಲಿ ನನ್ನ ಜೊತೆ ಏನಾಗ್ತಿದ್ ಗೊತ್ತಾ? ನನ್ನ ಬ್ರೈನ್ ಸ್ಪೀಡ್ಗೂ ಆ ಲೆಕ್ಚರರ್ ಪಾಠ ಮಾಡೋ ಸ್ಪೀಡ್ಗೂ ಮ್ಯಾಚ್ ಆಗ್ತಿರ್ಲಿಲ್ಲ. ಹಂಗಾಗಿ ನಿದ್ದೆ ಮಾಡ್ಬಿಡ್ತಿದ್ದೆ. ಅದೇ ಟೈಮಿಗೆ ಗೂಗ್ಲಿ ಮೂವಿ ಕೂಡ ಬಂದಿತ್ ಕಣ್ರಿ. ನನಗೆ ನಿಜವಾಗ್ಲೂ ಕ್ಲಾಸಲ್ಲಿ ಯಾವಾಗ್ಲೂ ಮಕ್ಕೊಂಡಿದ್ದಾಗ ಯಾರಾದ್ರೂ ಅಪ್ಸಿದ್ರೆ ಶರತ್ 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 ಅನ್ಸೋದು. ಸೊ ಈ ಲೆಕ್ಚರರ್ಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಿದ್ರಲ್ಲ, ಸೀದಾ HOD ಚೇಂಬರ್ಗೆ ಹೋಗಂತಿದ್ರು. HOD ಕಡೆ ಹೋದ್ರೆ HOD ಏನ್ ಹೇಳ್ತಿದ್ರು? ನೋಡಪ್ಪ ಹಂಗೆಲ್ಲ ಮಾಡಬಾರ್ದು, ಒಳ್ಳೆ ಹುಡುಗನಾಗಿರ್ಬೇಕು, ನಿಮ್ಮ ಅಪ್ಪ ಅಮ್ಮ ಎದಕ್ಕೆ ಕಳ್ಸಿದಾರೆ, ಹಾಸ್ಟೆಲ್ನಾಗ ಬೇರೆ ಇರ್ತಿದ್ಯಪ್ಪ, ಅಷ್ಟೆಲ್ಲ ಕಷ್ಟಪಟ್ಟು ಕಳ್ಸಿದ್ದಾರೆ, ನೀನು ಓದೋದು ಬಿಟ್ಟು ಕ್ಲಾಸಲ್ಲಿ ಬಂದು ಮಕ್ಕೊಂದ್ರೆ ಹೆಂಗಪ್ಪ, ಮಕ್ಕಳಂಗಿದ್ರೆ ಮನೆಯಾಗೆ ಮಕ್ಕೋಬೋದಿತ್ತು ತಾನೆ, ಯಾಕಪ್ಪ ಇಲ್ಲಿಗೆ ಬಂದಿ? ಆದ್ರೆ ಆಫ್ಕೋರ್ಸ್ ನನ್ಗದು ತಲೆ ಒಳಗೆ ಹೋಗ್ತಿರ್ಲಿಲ್ಲ. ಯಾಕೆ ಹೇಳಿ? ಸ್ಪೀಡ್ ಮಿಸ್ ಮ್ಯಾಚು. ಅದನ್ನ HOD ಮುಂದೆ ಹೇಳಕ್ಕಾಗತ್ತಾ? ಅವ್ರು ಬಹಳ ಸ್ಲೋ ಹೇಳ್ತಾರೆ ಲೆಕ್ಚರರ್ಸ್, ನನಗೆ ಸ್ಪೀಡ್ ಆಗಿ ಹೇಳ್ಬೇಕು, ಇಲ್ಲ ನಿದ್ದೆ ಹೊಡೆದು ಬಿಡ್ತೀನಿ ಅಂತ. ಅಂಡ್ ಆಫ್ಕೋರ್ಸ್ ನಾನಂತೂ ಮುದ್ದೆ ತಿಂದಿದ್ದೇ ಇಲ್ಲ ಶರತ್, ಗೂಗ್ಲಿ ಶರತ್ ತರ. ಆದ್ರೂ ನಿದ್ದೆ ಬಂದ್ಬಿಡೋದು. ಈ ತರ ನನ್ನ ರುಟೀನ್ ಮಾಮೂಲಿ ಆಗೋಗ್ಬಿಟ್ಟಿತ್ ಕಣ್ರಿ. ನಿದ್ದೆ ಹೊಡೆಯೋದು, ಲೆಕ್ಚರರ್ಸ್ ಕರ್ಕೊಂಡು HOD ಕಡೆ ಹೋಗೋದು, HOD ಮತ್ತೆ ಅದೇ ಡೈಲಾಗ್ ಹೊಡೆಯೋದು. ಒಂದು ದಿನ ಏನಾಗ್ಬಿಡ್ತು ಗೊತ್ತಾ? ದಿಸ್ ಈಸ್ ದ ಡೇ ಐ ವಾಂಟ್ ಟು ಟೆಲ್ ಯು. ಆ ದಿನ ನಾನು ರಾಜನಾದೆ. ಅಂಡ್ ಥ್ಯಾಂಕ್ಸ್ ಟು ದಟ್ ಲೆಕ್ಚರರ್ ಅಂಡ್ HOD, ಅವರಿಂದ ನಾನು ರಾಜನಾದೆ. ಏನಪ್ಪ ಆಯ್ತು ಆ ದಿನ ಅಂದ್ರೆ ನನಗೆ ಇನ್ನೂ ಕೂಡ ನೆನಪಿದೆ. ಇಟ್ ವಾಸ್ ಅರೌಂಡ್ ಜೂನ್ ಜುಲೈ. ಆ ಟೈಮೇ ಸಖತ್ತಾಗಿ ಮಳೆ ಬರ್ತಿದ್ ಕಣ್ರಿ ಹಾಸ್ಟೆಲ್ ಕಡೆ ಎಲ್ಲ. ಸೊ ಸ್ವಲ್ಪ ನೆನ್ಸ್ಕೊಂಡು ಬೇರೆ ಕಾಲೇಜ್ಗೆ ಹೋಗಿದ್ದೆ, ನಂಗಿನ್ನ ನೆನಪಿದೆ. ಸೊ ಆ ಟೈಮಲ್ಲಿ ಏನಾಗ್ಬಿಡ್ತಂದ್ರೆ ಮಕ್ಕೊಂಡಿದ್ದೆ ಕ್ಲಾಸಲ್ಲಿ ಸೇಮ್ ಆಸ್ ಯೂಶುವಲ್. ಕ್ಲೈಮೇಟ್ ಬೇರೆ ಸಖತ್ತಾಗಿತ್ತು. ಈ ಲೆಕ್ಚರರ್ಸ್ ಮಾಮೂಲಿ ಸ್ಲೋ ಹೇಳ್ತಿದ್ರು ಹಿಂಗಂತೇಳಿ ಮಕ್ಕೊಂಡಿದ್ದೆ. ಸೊ ಅದೇ ಲೆಕ್ಚರರ್ ನನಗೆ ಎಬ್ಬಿಸಿ ಸೀದಾ HOD ಚೇಂಬರ್ನ ಕರ್ಕೊಂಡೋದ. ಹೊರಗೆ ಬಂದರೆ ಕ್ಲೈಮೇಟ್ ಬೇರೆ ಆಸಮ್ ಸಖತ್ತಾಗಿತ್ತು. ಇವತ್ತಿನ ಸ್ಪೀಚ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಅನ್ಕೊಂಡು ಹೋದೆ. ಸೀದಾ HOD ಕಡೆ ಹೋದ್ರೆ HOD ಆಸ್ ಯೂಶುವಲ್ ಆ ಪುರಾಣ ಶುರು ಮಾಡಿದ್ಲು. ಆದ್ರೆ ಇನ್ನೂ ಒಂದು ನನ್ನ ಪ್ರಕಾರ ಅವರೆಲ್ಲ ಕೂಡಿ ಒಂದು ಪ್ಲಾನ್ ಮಾಡಿದ್ರು. ಆಸ್ ಯೂಶುವಲ್ ಎಲ್ಲ ಕಡೆ ನಿರ್ಧಾರ ಮಾಡ್ತಾರೆ, ಲೆಟ್ಸ್ ವೇಟ್ ಫಾರ್ ಇಂಟರ್ನಲ್ಸ್ ರಿಸಲ್ಟ್ಸ್. ಇಂಟರ್ನಲ್ಸ್ ರಿಸಲ್ಟ್ಸ್ ಬಂದ್ಬಿಡ್ಲಿ, ಅವನೇನಾದ್ರೂ ಕಮ್ಮಿ ತಗೊಂಡ್ರೆ ನೋಡಪ್ಪ ಮಕ್ಕೊಂತಿ, ಅದಕ್ಕೆ ಕಮ್ಮಿ ಮಾರ್ಕ್ಸ್ ಬಂದು ಹಿಂಗೆ ಹೇಳೋ ಅನ್ಕೊಂಡಿದ್ರೇನೋ. ಬಟ್ ಏನಾಯ್ತೋ ಏನೋ ದುರದೃಷ್ಟಕ್ಕೆ ನನಗೆ ಇಂಟರ್ನಲ್ಸ್ ಕೂಡ ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಡ್ತು.
ನಿಜವಾಗ್ಲು ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಡ್ತು. ಇದು ಟ್ವಿಸ್ಟ್ ಕೊಟ್ಬಿಡ್ತು ಅವರಿಗೆ, ಈಗ ಹೆಂಗ್ ಬೈದು ಇವನಿಗೆ ಅಂತ. ಹೆಚ್ಚೋಡಿ ನನಗೆ ಅದೇ ಡೈಲಾಗ್ಸ್ ಹೇಳ್ತಾ ಇದ್ರು. ನಾನು ಹ್ಞೂ ಅಂತೇಳಿ ಕಿವಾಗ ಬಿಡ್ತಾ ಇದ್ದೆ. ಆ ಟೈಮಿಗೆ ಹೊರಗಡೆಯಿಂದ ಏನೋ ಒಂದು ಸೌಂಡ್ ಬಂದ್ಬಿಡ್ತು ಕಣ್ರಿ. ಮಳೆ ಬೇರೆ ಬರ್ತಿತ್ತು, ಏನೋ ಆಗ್ಬಿಡ್ತು ಅನ್ನಂಗೆ ಹೆಚ್ಚೋಡಿ ಹೊರಗೆ ಓಡೋಗ್ಬಿಟ್ರು. ನನಗೇನು ಅನ್ನಿಸ್ಲಿಲ್ಲ, ನಾನು ಅಲ್ಲೇ ನಿಂತಿದ್ದೆ. ಬಿಕಾಸ್ ಪನಿಷ್ಮೆಂಟ್ ಕೊಡ್ತಿದ್ರಲ್ವಾ, ನನಗೆ ಪಾಠ ಹೇಳ್ಕೊಡ್ತಿದ್ರು ಅಂತ ನಾನು ಅಲ್ಲೇ ನಿಂತಿದ್ದೆ. ಆ ಟೈಮಿಗೆ ನನ್ನ 2 ಕಣ್ಣುಗಳು ಹೆಚ್ಚೋಡಿ ಲ್ಯಾಪ್ಟಾಪ್ ಮೇಲೆ ಬಿದ್ದುಬಿಡ್ತು ಕಣ್ರಿ. ಲ್ಯಾಪ್ಟಾಪಲ್ಲಿ ಅದ್ರಲ್ಲಿ ತಲೆಗೆ ವೈಫೈ ಇರುತ್ತಲ್ಲ, ಅದ್ರ ಮೇಲೆ ಬಿದ್ದುಬಿಡ್ತು ವೈಫೈ. ನನ್ನ ಮೈಂಡ್ ಅವಾಗೆ ಜಸ್ಟ್ ಆ ವೈಫೈ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ನೋಡಬೇಕು, ಅದು ಬಿಟ್ಟರೆ ಏನು ಥಿಂಕ್ ಮಾಡ್ತಾ ಇಲ್ಲ. ಅವ್ರು ಬೈತಾರೋ ಹೊಡಿತಾರೋ, ಯಾರ್ಯಾರು ಇದ್ದಾರೋ HOD ಪಕ್ಕ, ಲೆಕ್ಚರರ್ಸ್ ಯಾರು ಇದ್ದಾರೋ ಏನು ಮೈಂಡಲ್ಲಿ ಇಲ್ಲ. ಸೀದಾ ಹೋಗಿ ವೈಫೈ ಪಾಸ್ವರ್ಡ್ ತೊಗೊಂಡು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟೆ ಮೈಂಡಲ್ಲಿ. ಅವಾಗ ಏನು ಬರ್ಕೊಳ್ಳೋದೇನಿದ್ದಿಲ್ಲ. ಸೊ ಇಂಥ ಪಾಸ್ವರ್ಡ್ ಎಲ್ಲ, ಅದು ಲಕ್ಸುರಿ ಕಂಟ್ರಿ ನಮಗೆ, ಅದು ದೇವರು ತಿರುಪತಿ ಲಡ್ಡು ಕೊಟ್ಟಂಗದು. ಈಗ ನನಗಂತೂ ವೈಫೈ ಪಾಸ್ವರ್ಡ್ ಸಿಕ್ಬಿಟ್ಟಿದೆ. ಅನ್ಲಿಮಿಟೆಡ್ ಇಂಟರ್ನೆಟ್, 98 ರೂಪಾಯಿ ಕೊಟ್ಟು ಲಕ್ಸುರಿ ಅಂದ್ಕೊಂಡಿರೋನ್ಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಕೊಟ್ಟರೆ ಏನು ಮಾಡಬೇಕು ಯೋಚನೆನೇ ಹೊಡಿಲಿಲ್ಲ. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಕಡೆ ಕೀಪ್ಯಾಡ್ ಫೋನ್ ಇತ್ತು, ವೈಫೈ ಆಪ್ಷನ್ನೇ ಇದ್ದಿದ್ದಿಲ್ಲ. ಆದರೆ ಒಬ್ಬನ ಕಡೆ ಮಾತ್ರ ಒಂದು ನೋಕಿಯಾ ಫೋನ್ ಇತ್ತು. ಸ್ವಲ್ಪ ಹೆಂಗೆ ಎತ್ತಿದ್ರೆ ಆ ಕೀಪ್ಯಾಡ್ ಬರುತ್ತಲ್ಲ, ಅದರಲ್ಲಿ ವೈಫೈ ಆಪ್ಷನ್ ಕೂಡ ಇತ್ತು. ನಾವು ಅವನಿಗೆ ಹೋಗಿ ಡೀಲ್ ಮಾಡಿದೆ, ಮಗ ಮೂವೀಸ್ ಡೌನ್ಲೋಡ್ ಮಾಡ್ಕೊಡ್ತೀನಿ, ನೀನು ಯಾವ ಮೂವಿ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೊಡ್ತೀನಿ, ನನಗೆ ಇಷ್ಟ ಬರೋದು ನಾನು ಡೌನ್ಲೋಡ್ ಮಾಡ್ತೀನಿ. ಅವನು ಇಂಟರ್ನೆಟ್ ಹಾಕಿಸ್ ಮಾಡ್ತೀನಿ ಅಂತೇಳಿ ಫುಲ್ಲು ಖುಷಿ, ಫ್ರೀಯಾಗಿ ಮೂವಿ ಸಿಗ್ತಾವಲ್ಲ ಅಂತ. ಆದರೆ ನಾನು ಅವನಿಗೆ ಹೇಳಿದೆ ಕೂಡ, ಈ ಥರ ವೈಫೈ ಪಾಸ್ವರ್ಡ್ನ ಕತ್ತೇನೆ ಅಂತ. ಆದರೆ ಯಾರಿಗೂ ಹೇಳಬೇಡ, ಯಾಕೆ ಹೇಳಿದ್ದು, ಯಾರಿಗಾದರೂ ಹೇಳಿದರೆ ಅದು ಹಂಗೆ ಹೋಗಿ ಮೇ ಬಿ HOD ತನ ರೀಚ್ ಆಗಿ ವೈಫೈ ಪಾಸ್ವರ್ಡೇ ಹೋಗ್ಬಿಡ್ಬೋದು. ಮತ್ತೆ ಅವನು ಕೂಡ ಈ ಡೀಲ್ಗೆ ಒಪ್ಪಿಗೆ ಕೊಟ್ಬಿಟ್ಟ. ಯಾಕೆ ಹೇಳಿ, ಇಬ್ರಿಗೂ ಮೂವೀಸ್ ಫ್ರೀ ಆಗಿ ಸಿಗುತ್ತೆ ಅಂತ. ಈಗ ನಾನು ದಿನ ಕ್ಲಾಸಿಗೆ ಹೋಗ್ತಿದ್ದೆ, ಬೈಸ್ಕೊತಿದ್ದೆ, ಸೀದಾ HOD ಚೇಂಬರ್ಗೆ ಹೋಗ್ತಿದ್ದೆ, ಮೂವಿ ಡೌನ್ಲೋಡ್ ಮಾಡ್ತಿದ್ದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಇತ್ತು ಕಣ್ರಿ. ಇನ್ ಮಿಲಿ ಸೆಕೆಂಡ್ಸ್ ಆ ವರ್ಕ್ ಆಗಬೇಕು. ಏನು ಗೊತ್ತಾ, ಅದು ನಮಗೆ ಆ ಟೈಮಲ್ಲಿ ಇಂಟರ್ನೆಟ್ ಲೈಕ್ ಮೊಬೈಲ್ ಡಾಟಾ ಇರುತ್ತಲ್ಲ, ಅದು ಟರ್ನ್ ಆಫ್ ಮಾಡಿದರೆ ಆಟೋಮೆಟಿಕ್ ವೈಫೈಗೆ ಸ್ವಿಚ್ ಆಗೋ ಆಪ್ಷನ್ ಇದ್ದಿದ್ದಿಲ್ಲ. ಹಾಗಾಗಿ ನೀ ಮೂವಿ ಡೌನ್ಲೋಡ್ಗೆ ಇಟ್ಟು ಜಸ್ಟ್ ನೀನು ಇಂಟರ್ನೆಟ್ ಆಫ್ ಮಾಡಿದ್ರು ಕೂಡ ಅದು ರೀಟ್ರೈ ಬಂದ್ಬಿಡೋದು, ಮತ್ತೆ ಫುಲ್ ಮೂವಿ ಡೌನ್ಲೋಡ್ ಮಾಡಬೇಕು, ಪಾಸ್ ಆಪ್ಷನ್ ಇದ್ದಿದ್ದಿಲ್ಲ. ಸೊ ಏನು ಮಾಡಬೇಕಪ್ಪ ಅವಾಗಂದರೆ, ಸೊ ಅಸ್ಯೂಮ್ ಇಲ್ಲಿ ನಮ್ಮ HOD ಚೇಂಬರ್ ಇದೆ, ನಮ್ದು ಇಲ್ಲೆಲ್ಲೋ ಕ್ಲಾಸ್ ಇದೆ, ಕ್ಲಾಸ್ಲಿತ್ರ ಲೆಕ್ಚರರ್ ಕರ್ಕೊಂಡು ಹೋಗ್ತಾನ, ಅವ್ನು ಹಿಂದೆ ಹೋಗ್ತಿದ್ದೆ ನಾನು. ಸೊ ಲೆಕ್ಚರರ್ ಸೀದಾ HOD ಕಡೆ ಹೋಗ್ಬಿಡೋನು ಒಳಗೆ. ಸೊ ನಾನು ಸೀದಾ ಡೋರ್ ಹೊರಗೆ, ಸೊ HOD ಚೇಂಬರ್ ಹೊರಗಡೆನೆ ಟಕ್ ಅನ್ನಂಗೆ ಡೌನ್ಲೋಡ್ ಇಟ್ಬಿಡ್ಬೇಕು 2 ಇಲ್ಲ 3 ಮೂವೀಸ್. ನಮ್ಮ ಇಂಟರ್ನೆಟ್ ಮಾತ್ರ ಹೋಗ್ಬಾರ್ದು. ಇನ್ನೂ ಒಂದು ಪ್ರಾಬ್ಲಮ್ ಗೊತ್ತಾ, ಏನಾದರೂ ಅವ್ನ ಮೊಬೈಲಲ್ಲಿರೋ ಇಂಟರ್ನೆಟ್ ಖಾಲಿ ಆಗೋದ್ರೆ ಅವ್ನ ರೀಚಾರ್ಜ್ ಖಾಲಿ ಆಗುತ್ತೆ. ಅವ್ನ ರೀಚಾರ್ಜ್ ಖಾಲಿ ಆಗೋದ್ರೆ ನಾನು ಅವನಿಗೆ ರೀಚಾರ್ಜ್ ಮಾಡಿಸ್ಕೊಡ್ಬೇಕು. ಇದು ಒಂದು ನಮ್ದು ಅಗ್ರಿಮೆಂಟ್ ಆಗಿತ್ತು. ಈಗ ಏನಾಗ್ಬಿಡೋದು ಗೊತ್ತಾ, HOD ಮತ್ತೆ ಲೆಕ್ಚರರು ಹೆದರ್ಕೊಂಡ್ಬಿಟ್ಟಿದ್ದಾನೆ ಹುಡುಗ ಪಾಪ ಅನ್ಕೊಂಡು, ಯಾಕಪ್ಪ ಮಾಡುತ್ತಾನ ಮಾಡಿ ಹೊರಗೆ ನಿಂತೆ ಒಳಗೆ ಬಾ ಇಲ್ಲಿ ಅಂತನೋರು. ಅವ್ರಿಗೆ ಹೆಂಗೆ ಗೊತ್ತು ನಾನು ಇಲ್ಲಿ ಡೌನ್ಲೋಡ್ ಮಾಡ್ತಿರ್ತಿದ್ನಿ ಅಂತ. ಸೊ ಡೌನ್ಲೋಡ್ಗೆ ಇಟ್ಟು ಒಳಗೆ ಹೋಗ್ತಿದೆ, ಮತ್ತೆ ಪುರಾಣ ಶುರು ಆಗೋದು. ನನ್ನ ಮೈಂಡಲ್ಲಿ ಅವಾಗ ಒಂದೇ ಪ್ರಶ್ನೆ ಓಡ್ತಿರೋದು, ಮೂವಿ ಡೌನ್ಲೋಡ್ ಆಯ್ತಾ, ಕೊರೀರಿ, ಇನ್ನೂ ಒಂದು ಸ್ವಲ್ಪ ಹೊತ್ತು, ಇನ್ನೂ ಒಂದು 5 ನಿಮಿಷ ನೀವು ಕೊರೀರಿ, ಸೋ ದಟ್ ಇನ್ನೂ 1-2 ಮೂವಿ ಡೌನ್ಲೋಡ್ ಆಗ್ಬಿಡ್ತವೆ ಅಂತ. ಅವೆಲ್ಲ ಬೈಸ್ಕೊಂಡ್ಗಳೇ ಮತ್ತೆ ವಾಪಸ್ ಹಾಸ್ಟ್ಲಿಗೆ ಬರ್ತಿದ್ದೆ. ಈ ಮೂವೀಸ್ಗಳು ನೋಡಿ, ಅದು ಅವಾಗ 360p ಮ್ಯಾಕ್ಸಿಮಮ್ ಅನ್ನೆಲ್ಲ, ಎಷ್ಟೋ ಜನ ಅದನ್ನೂ ಡೌನ್ಲೋಡ್ ಮಾಡ್ತಿರ್ಲಿಲ್ಲ. ಸೊ 144 ನೋಡೋರಿದ್ರು. ಸೊ ಇದು ಒಂಥರ HD ಪ್ರಿಂಟ್ ಇದ್ದಂಗಿತ್ತು ಕಣ್ರಿ. ಇದು ನನಗೆ ನೆನಪಿರೋದು ಮಾತ್ರ 360p. ಅದ್ರ ಮೇಲಿಂದೆಲ್ಲ ನಾನು ಆಮೇಲೆ ಅಷ್ಟು ಅಬ್ಸರ್ವ್ ಮಾಡೋಕೆ ಹೋಗಲಿಲ್ಲ. ಸೊ ಸಿನ್ಸ್ ವೈಫೈ ಇರೋದಲ್ವಾ, ಯಾವುದು ಜಾಸ್ತಿ MB ಇರುತ್ತೆ ಅದನ್ನ ಡೌನ್ಲೋಡ್ ಇಟ್ಬಿಡ್ತಿದ್ದೆ, ಸೊ ದಟ್ ಅದು ಭಾರಿ ಹೈ ಕ್ವಾಲಿಟಿ ಇರುತ್ತೆ ಅಂತ. ಈಗ ಆ್ಯಕ್ಚುಯಲ್ ರಾಜ್ಯದ ಕತೆ ಸ್ಟಾರ್ಟ್ ಆಗುತ್ತೆ. ಈ ಹಾಸ್ಟೆಲಲ್ಲಿ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಎಲ್ಲರೂ ನನ್ನ ಕಡೆ ಬಂದು, ಮಗ ಆ ಮೂವಿ ಡೌನ್ಲೋಡ್ ಮಾಡು, ಮಗ ಈ ಮೂವಿ ಡೌನ್ಲೋಡ್ ಮಾಡು, ಮಗ ಆ ಥರ ಮೂವೀಸ್ ಡೌನ್ಲೋಡ್ ಮಾಡು. ಹಾಂ ಕರೆಕ್ಟ್, ನೀವು ಅನ್ಕೋತಿದ್ರಲ್ಲ ಅದೇ ಥರ ಮೂವೀಸ್ ಕೂಡ, ಎಲ್ಲ ಥರ ಮೂವೀಸ್ ನನಗೆ ಡೌನ್ಲೋಡ್ ಮಾಡಕ್ಕೆ ಹೇಳ್ತಿದ್ರು. ಎಲ್ಲ ವೆಬ್ಸೈಟ್ ಎಲ್ಲಾನು ಹೇಳ್ತಿದ್ರು. ಆ್ಯಕ್ಚುಲಿ ನಾನು ಅವಾಗ ಟೆಕ್ನಾಲಜಿಯಲ್ಲಿ ಮುಂದೋಗಿದ್ಕಂಡ್ರಿ, ಇಷ್ಟೊಂದು ವೆಬ್ಸೈಟ್ಗಳು ಇರ್ತಾವ ಅಂತ ಗೊತ್ತೇ ಇದ್ದಿದ್ದಿಲ್ಲ ನನಗೆ. ಸೊ ಈಗ ನನಗೆಲ್ಲ ಡಾಟಾ ಕೊಡೋರ, ನಾನೇನು ಮಾಡ್ತಿದ್ದೆ, ಆಸ್ ಯೂಶುವಲ್ ಕ್ಲಾಸಿಗೆ ಹೋಗ್ತಿದ್ದೆ, ಮಲ್ಕೋತಿದ್ದೆ. ಈಗ ಎಕ್ಸ್ಟ್ರಾ ನಮ್ಮ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ರು, ಲೆಕ್ಚರರ್ಸ್ಗೆ ಹಾಕ್ಕೊಡ್ತಿದ್ರು ಮಕ್ಕೊಂಡಿದ್ದಾನೆ ಅಂತ. ಸೊ ಲೆಕ್ಚರರ್ ಎಬ್ಬಿಸ್ಗಳನ್ನೇ ಬೇಕತ್ಲೆ ನಗ್ಬಿಡೋರು, ಇಲ್ಲ ಒಟ್ಟು ಲೆಕ್ಚರರ್ಗೆ BP ಏರ್ಸ್ಬಿಡೋರು ಹುಡುಗರು. ಅವಾಗ ಅವ್ರು ತಲೆ ಕೆಟ್ಟಿ ಮತ್ತೆ HOD ಕಡೆ ಕರ್ಕೊಂಡೋಗೋರು. ನಮ್ಮ ಮೈಂಡಲ್ಲೇನು ಮೂವಿ ಡೌನ್ಲೋಡ್ ಮಾಡಬೇಕು ಅಷ್ಟೇ.
ಹುಡುಗರ ಮೈಂಡಲ್ಲಿ ಏನು ನನ್ನ ಮೂವಿ ಡೌನ್ಲೋಡ್ ಮಾಡಬೇಕು, ಇನ್ನೊಬ್ಬ ಸಿಗಿಸ್ಕೊಟ್ಟಿರೋ ನನ್ನ ಮೂವಿ ಡೌನ್ಲೋಡ್ ಮಾಡಲೇಬೇಕು ಅನ್ನೋ, ನಾನು ಅವನಿಗೆ ಸಿಗಿಸ್ಕೊಟ್ಟಿನಿ ಅಂತೇಳಿ ಹಂಗೆ. ನನ್ನ ಮೈಂಡಲ್ಲಿ ಏನು ನಾನು ಅನ್ಕೊಂಡಿರೋದು ಫಸ್ಟ್ ಅದು ಡೌನ್ಲೋಡ್ ಆಗಬೇಕು. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್. ಏನಪ್ಪಾ ಸೊಲ್ಯೂಷನ್ ಅಂದ್ರೆ ಬಾಳುತನ ಅವ್ರು ಬೈಬೇಕು. ಬಾಳುತನ ಬೈದ್ರೆ ಎಲ್ಲ ಮೂವಿ ಡೌನ್ಲೋಡ್ ಆಗ್ತವೆ ಅಲ್ಲಿ. ಇದು ಒಂಥರ ನನಗೆ ರೂಟೀನ್ ಆಗೋಗ್ಬಿಟ್ಟಿದ್ ಕಣ್ರಿ. HOD ಕಡೆ ಹೋಗೋದು, ಅವ್ರು ಬೈತಾ ಇರೋದು, ನಾನು ಮೂವಿ ಡೌನ್ಲೋಡ್ ಮಾಡ್ತಾ ಇರೋದು. ನನ್ನ ಮೈಂಡಲ್ಲಿ ಯಾವಾಗೂ ನಾನು ಅನ್ಕೊಂಡಿರೋ ಮೂವಿ ಡೌನ್ಲೋಡ್ ಆಯ್ತಾ ಅಂತ. ಅದೇ ನಮ್ಮೆಲ್ಲ ಹಾಸ್ಟೆಲ್ ಹುಡುಗರ ಮೈಂಡಲ್ಲಿ ನನ್ನ ಮೂವಿ ಡೌನ್ಲೋಡ್ ಆಯ್ತಾ, ಸಂಗಮೇಶಿಗೆ ಪನಿಷ್ಮೆಂಟ್ ಸಿಗ್ತಾ ಇಲ್ಲ, ಈ ತರ ಎಲ್ಲ ಓಡೋದು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನಗದು ಒಂದಿನೂ ಪನಿಷ್ಮೆಂಟ್ ಅಂತ ಅನ್ಸೇ ಇಲ್ಲ. ಅಂಡ್ ಆ ಕಥೆನ ಈಗ ನೆನ್ಸ್ಕೊತಾ ಇದ್ದೀನಲ್ಲ ನಾನು, ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಎಷ್ಟು ಇಮೋಷನ್ಸು, ಎಲ್ಲ ಮಸ್ತಾಗಿತ್ತು ಕಣ್ರಿ. ಆ್ಯಕ್ಚುಲಿ ಅವಾಗ ಟೆಕ್ನಾಲಜಿ ಲಿಮಿಟೆಡ್ ಇತ್ತು, ಇಂಟರ್ನೆಟ್ ಲಿಮಿಟೆಡ್, ಎಲ್ಲ ಲಿಮಿಟೆಡ್ ಇತ್ತು. ಆದರೆ ನಮ್ಮ ಇಮೋಷನ್ಸ್ ಮಾತ್ರ ಅನ್ಲಿಮಿಟೆಡ್ ಆಗಿತ್ತು. ಅದೇ ಈಗಿನ ಕಾಲದಾಗ ನೋಡಿರ ನೀವು 10 GB ಇದ್ರೂ ಅದಕ್ಕೆ ಮರ್ಯಾದೆನೇ ಇಲ್ಲ. ಅವಾಗ ನಮಗೆ 360p ವಿಡಿಯೋ ಸಿಕ್ಕರೆ ಫುಲ್ ಎಕ್ಸೈಟ್ ಆಗ್ತಿದ್ದೀವಿ. ಈಗ 8K ವಿಡಿಯೋ, ಅದು ಇನ್ನ ಯಾವುದೋ 4D 6D 7D ಬಂದಿದ್ದಾವೆ, ಅದು ಇದ್ರೂ ಅಷ್ಟು ಖುಷಿ, ಅಷ್ಟು ಎಕ್ಸೈಟ್ಮೆಂಟ್ ಅನ್ನೋದೇ ಇಲ್ಲ. ನಾನೇನು ಅನ್ಬೇಕಂತಿದ್ದೀನಿ ಅಂದ್ರೆ, ಈಗ ಟೆಕ್ನಾಲಜಿ ಅನ್ಲಿಮಿಟೆಡ್ ಆಗೋಗಿದೆ, ಎಲ್ಲ ಅನ್ಲಿಮಿಟೆಡ್ ಆಗೋಗಿದೆ, ಆದ್ರೆ ನಮ್ಮ ಇಮೋಷನ್ಸ್ ಮಾತ್ರ ಲಿಮಿಟ್ ಆಗ್ತಾ ಇದೆ ಎಲ್ಲ ಕಡೆ. ಆ ದಿನಗಳು ಅದಾವಲ್ಲ, ಕ್ರೇಜಿ ಅಂದ್ರೆ ಕ್ರೇಜಿ ದಿನಗಳು. ನಾನು ಇದನ್ನ ಕೆಟ್ಟದಾಗೆ ನಿಮಗೆ ಪ್ರಮೋಟ್ ಮಾಡ್ತಾ ಇಲ್ಲ, ಈ ತರ ಮಾಡಿ ಎಲ್ಲ ಅಂತೇಳಿ. ನಾನು ನಿಮ್ಗೆ ಏನು ಹೇಳ್ಬೇಕಂತಿದ್ದೀನಿ ಅಂದ್ರೆ, ಆ ದಿನಗಳು ನೀವು ನೆನ್ಸ್ಕೊಳ್ಳಿ. ಸಣ್ಣ ಸಣ್ಣ ವಸ್ತುಗಳು ಕೂಡ ಎಷ್ಟು ಸ್ಪೆಷಲ್ ಅನ್ಸೋದು ಅವಾಗಂತ. ನಿಮ್ಗೆ ಏನಾದ್ರೂ ಈ ಕತೆ ರಿಲೇಟೇಬಲ್ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಕಾಲೇಜ್ ಡೇ ಸ್ಟೋರಿನ ನಮ್ಮ ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ.